ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆಯಾಗಿದೆ. ಒಂದು ದಾವಣಗೆರೆ ದಕ್ಷಿಣ, ಇನ್ನೊಂದು ಬಾಗಲಕೋಟೆ ನಗರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಇಂದು. ಉಪಚುನಾವಣಾ ಅಖಾಡದಲ್ಲಿ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ 2 ವಿಧಾನಸಭಾ ಕ್ಷೇತ್ರಗಳಿಗೂ. ಹೀಗಾಗಿ ದಾವಣಗೆರೆ ದಕ್ಷಿಣದಲ್ಲಿ ಈಗ ಕಳೆಗಟ್ಟಿದೆ, ರಂಗೇರಿದೆ ಚುನಾವಣಾ ಅಖಾಡ. ಇಂದು ಉಪಚುನಾವಣೆಗೆ ನಾಮಪತ್ರ ಸಲ್ಲಿಸೋಕೆ ಕೊನೆ ದಿನ. ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿದೆ. ಅತ್ತ ಬಿಜೆಪಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದೆ. ಇಂದು 3 ಪ್ರಮುಖ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆಯಾಗುತ್ತೆ. ಬೆಂಬಲಿಗರ ಜೊತೆ ಶಕ್ತಿ ಪ್ರದರ್ಶನದ ಮೂಲಕ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಅಭ್ಯರ್ಥಿಗಳು. ವಿವಿಧ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಬಿಗಿ ಬಂದೋಬಸ್ತ್ ಈಗಾಗಲೇ ದಾವಣಗೆರೆಯಲ್ಲಿ ನಿಯೋಜಿಸಲಾಗಿದೆ. ದಾವಣಗೆರೆಯ ಎಸ್ಪಿ ಶೇಖರ್ HT ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಬಿಜೆಪಿ ಕಾಂಗ್ರೆಸ್ ಯಾವಾಗ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೋ ಅದಕ್ಕಿಂತ ಮುಂಚೆಯೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಶ್ರೀನಿವಾಸ್ ಟಿ ಕರಿದಾಸಪ್ಪ ಬಿಜೆಪಿಯ ಹುರಿಯಾಳು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಸಮರ್ಥ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ನ ಅಭ್ಯರ್ಥಿ. ಇದು ಶನಿವಾರ ಘೋಷಣೆ ಆಗಿದ್ದು ಸಮರ್ಥ್ ಮಲ್ಲಿಕಾರ್ಜುನ್. ಬಟ್ ಗುರುವಾರವೇ ಬಿಜೆಪಿ ಅಭ್ಯರ್ಥಿಯ ಹೆಸರು ಘೋಷಣೆ ಆಗಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಹದೇವ್, ಇವತ್ತು ನಾಮಿನೇಷನ್ಗೆ ಲಾಸ್ಟ್ ಡೇ. ಹೇಗಿದೆ ನಾಮಿನೇಷನ್ ಭರಾಟೆ? ಮತ್ತೊಂದು ಕಡೆ ಯಾವೆಲ್ಲ ಅಭ್ಯರ್ಥಿಗಳು ಯಾವ ರೀತಿಯ ಶಕ್ತಿ ಪ್ರದರ್ಶನ ಇವತ್ತು ಅಖಾಡದಲ್ಲಿ ಮಾಡೋ ಅಂತ ನಿರೀಕ್ಷೆ ಇದೆ ಮಹದೇವ್? ಮಧುಸೂದನ್, ಏನು ಬೇಸಿಗೆ ಬಿಸಿ ಹೇಗೆ ಏರ್ತಾ ಇದೆ ಹಾಗೆ ಕೂಡ ದಾವಣಗೆರೆ ಉಪಸಮರದ ಬಿಸಿ ಹಾಗೆ ಏರ್ತಾ ಇದೆ. ಇವತ್ತು ನಾಮಪತ್ರ ಸಲ್ಲಿಸುವ ಕೊನೆ ದಿನಾಂಕ ಆಗಿರೋದ್ರಿಂದ ಇವತ್ತು ಸಂಪೂರ್ಣವಾಗಿ ನಾಮಪತ್ರ ಭರಾಟೆ ದಿನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಿಜೆಪಿಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಬೆಳಗ್ಗೆ 10 ದುರ್ಗಾಂಬಿಕಾ ದೇವಸ್ಥಾನದಿಂದ ಒಂದು ದುರ್ಗಾಂಬಿಕಾ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ, ಒಂದು ಬಿ ಫಾರ್ಮ್ಗೂ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಅವರು ನೇರವಾಗಿ ಅಲ್ಲಿಂದ ದಾವಣಗೆರೆ ಕೆಲವೊಂದಿಷ್ಟು ಮೇನು ಮಾರ್ಗಗಳೇನಿದೆ, ಮಂಡಿಪೇಟೆ ಆಸ್ವಾಯಿ ಸರ್ಕಲ್ ಇಂದ ಮೆರವಣಿಗೆ ಮೂಲಕ BS ಯಡಿಯೂರಪ್ಪ ಅವರು ಬರ್ತಾರೆ, CT ರವಿ, ತಾರಾ, ಅನೇಕ ಗಣ್ಯರು ಮತ್ತೆ ರಾಮುಲು ಅವರು ಕೂಡ ಬರ್ತಾರೆ. ಅವರ ಜೊತೆಯಲ್ಲೇ ಒಂದು ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಬಂದು ನಾಮಪತ್ರವನ್ನ ಸಲ್ಲಿಸ್ತಾರೆ. ಇದು ಬಿಜೆಪಿಯ ಮುಖಂಡರು ಮತ್ತು ನಾಯಕರು ಒಂದು ಬೃಹತ್ ಮೆರವಣಿಗೆ ಮೂಲಕ, ಒಂದು ಮತಯಾಚನೆ ಮೂಲಕ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿ ದಕ್ಷಿಣದಲ್ಲಿ ಬಿಜೆಪಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ ಒಂದು ಪ್ರಚಾರವನ್ನ ಮಾಡ್ತಾರೆ. ಜೊತೆಗೆ ಅಲ್ಲಿಂದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶಾಮನೂರು ಸಮರ್ಥ್ ಕೂಡ ಅದೇ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ 11 ಗಂಟೆಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಅವರು ಬೆಳಿಗ್ಗೆ 6:30ಗೆ ಹೋಗಿ ಅವರ ಏನು ಮನೆ ದೇವರಿದೆ ಎಮ್ಮಿಗನೂರು ಕಲೇಶ್ವರ ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಅಲ್ಲಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಅವ್ರ ಹಿಂದೆ ಅವರು ಸಾಂಕೇತಿಕವಾಗಿ ನಾಮಿನೇಷನ್ ಮಾಡುವಾಗ ಕೂಡ ಅವರು ಮನೆ ದೇವರು ಕಲೇಶ್ವರ ದೇವಸ್ಥಾನಕ್ಕೆ ತೆರಳಿ ಒಂದು ಪೂಜೆಯನ್ನು ಸಲ್ಲಿಸಿದ್ರು. ಇವಾಗಲೂ ಕೂಡ ಅದೇ ದೇವಸ್ಥಾನಕ್ಕೆ 6:30ಗೆ ತೆರಳಿ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ನೇರವಾಗಿ 11 ಗಂಟೆಗೆ ಇದಕ್ಕೆ ಬರ್ತಾರೆ, ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಬಂದು ಅಲ್ಲಿ ವಿಶೇಷವಾಗಿ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ಅವ್ರ ಜೊತೆಗೆ ಅವರ ತಂದೆ, ಅವರ ತಾಯಿ ಸಾಥನ್ನ ಕೊಡ್ತಾರೆ. ಅನೇಕ ಕಾಂಗ್ರೆಸ್ ಮುಖಂಡರು ಕೂಡ ಬರ್ತಾರೆ. ಜೊತೆಗೆ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಜೊತೆಗೆ ನೇರವಾಗಿ ಅವರು ಕೂಡ ದಾವಣಗೆರೆ ಮಹಾನಗರ ಪಾಲಿಕೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಮತಯಾಚನೆಯನ್ನ ಮಾಡಿ ಅವರು ಕೂಡ ಒಂದು ಶಕ್ತಿ ಪ್ರದರ್ಶನದ ಮೂಲಕ ಒಂದು ನಾಮಪತ್ರವನ್ನು ಸಲ್ಲಿಸುವಂತ ಕೆಲಸ ಆಗುತ್ತೆ. ಇನ್ನು ಈ ಕಾಂಗ್ರೆಸ್ಗೆ ಒಂದು ಸಡ್ಡು ಹೊಡೆದು ಸಾದಿಕ್ ಪೈಲ್ವಾನ್ ಅವರು ಕೂಡ ನನ್ನ ಬಾರಿ ಕಣದಲ್ಲಿ ಉಳಿತೀನಿ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಅವರು ಕೂಡ ಇವತ್ತು ನಾಮಿನೇಷನ್ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಅವರು ಕಡಕ್ಷ ದರ್ಗಾಕ್ಕೆ ಅಲ್ಲಿ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ನಂತರ ನೇರವಾಗಿ ಅರಳಿಮರ ಸರ್ಕಲ್ ಇಂದ ಪಾದಯಾತ್ರೆ ಮೂಲಕ ಮಹಾನಗರ ಪಾಲಿಕೆ ಬಂದು ಅವರು ಕೂಡ ನಾಮಿನೇಷನ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇವತ್ತು ರಾಜ್ಯ ನಾಯಕರು ಎಲ್ಲ 2 ಪಕ್ಷಗಳಿಗೂ ಕೂಡ ರಾಜ್ಯ ನಾಯಕರು ಒಂದು ಸಾಥನ್ನ ಕೊಟ್ಟು ಶಕ್ತಿ ಪ್ರದರ್ಶನದ ಮೂಲಕ ನಮ್ಮ ಪಕ್ಷವನ್ನ ಗೆಲ್ಲಿಸಬೇಕು. ಆಡಳಿತಾರೂಢ ಕಾಂಗ್ರೆಸ್ ನಮ್ಮ ಅಂದ್ರೆ ನಾವು ಈಗ ಆಡಳಿತ ವಿರೋಧಿ ಅಲೆ ಇಲ್ಲ, ನಾವು ಜನರಿಗೆ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀವಿ, 5 ಗ್ಯಾರಂಟಿಗಳು ಜನರಿಗೆ ಮುಟ್ಟಿದೆ, ಅದರಿಂದ ನಮ್ಮನ್ನು ಗೆಲ್ಲಿಸ್ತಾ ಇದ್ದಾರೆ ಅನ್ನೋ ಒಂದು ಸಂದೇಶವನ್ನು ಕೊಡೋ ದೃಷ್ಟಿಯಿಂದ ಈ ಬಾರಿ ಮತ್ತೊಂದು ಸಾರಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸೋಕೆ ಎಲ್ಲ ಪ್ಲಾನ್ ಅನ್ನ ಮಾಡಿದ್ದಾರೆ. ಇನ್ನು ಆಡಳಿತ ವಿರೋಧಿ ಅಲೆ ಮತ್ತು ಕುಟುಂಬ ವಿರೋಧಿ ಅಲೆಯನ್ನ ಬಳಸಿಕೊಂಡು ಬಿಜೆಪಿ ಕೂಡ ಹೇಗಾದ್ರೂ ಬಾರಿ ಈ ಸರಿ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಅನೇಕ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಸಂಪೂರ್ಣವಾಗಿ ನಾಮಪತ್ರ ಭರಾಟೆನೇ ಇರುತ್ತೆ. ಎಲ್ಲ ದಾವಣಗೆರೆ ಕೂಡ ಕೇಸರಿಮಯ ಮತ್ತು ಕಾಂಗ್ರೆಸ್ ಧ್ವಜದಿಂದ ಕಂಗೊಳಿಸುತ್ತೆ ಅಂತಾನೆ ಹೇಳ್ಬೋದು. ಮಧುಸೂದನ್, ಧನ್ಯವಾದ ಮಹಾದೇವ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.